ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿ ಈ ದಿನ ಜನವರಿ 3ರಂದು ಇರುವ ಬರಹ ಶಿರೋನಾಮೆ ಜಸ್ಟ್ ಫಾರ್ ಟುಡೇ. ಜಸ್ಟ್ ಫಾರ್ ಟುಡೇ ಒಂದು ಉತ್ತಮ ಬರಹ, ಬದುಕಲು ಮಾರ್ಗದರ್ಶನದ ಬರಹ. Abraham Lincoln once said that most folks are about as happy as they make up their minds to be. Let us make up our minds to be happy just for today. Just for today, let us try to live through it without trying to tackle our whole life's problems. Just for today, let us try to adjust ourselves to what is and not try to adjust everything to our own desire. Let us take our associates, friends, and our business as they come and fit ourselves to them. Just for today, let us try to strengthen our souls by doing somebody a good turn and not get found out. Do it while his back is turned. By doing at least 2 things we don't want to do, just for exercise. By not showing anyone that our feelings are hurt, even if they are hurt. Just for today, let us be agreeable. Let us look as well as we can. Act courteously. Be liberal with praise. Criticize not one bit, nor find fault with anything. And by good example and deeds, try to regulate or improve someone. Just for today, let us live and let live. Be happy by making others happy. ಅಪರೂಪದ ಒಂದು ಸುಂದರವಾದ ಕಾವ್ಯಮಯವಾದ ಗದ್ಯ, ಕಾವ್ಯಮಯವಾದ ಇಂಗ್ಲಿಷ್ ಗದ್ಯ. ಕೇವಲ ಇಂದಿನ ದಿನ ಮಾತ್ರ. ಏಬ್ರಹಾಂ ಲಿಂಕನ್ ಮಾತುಗಳಿವು. ಬಹಳಷ್ಟು ಜನರು ತಮ್ಮ ಮನಸ್ಸು ಬುದ್ಧಿಗಳು ಹೇಳುವಂತೆ ಅವುಗಳ ಪ್ರಕಾರ ಸಂತೋಷದವರಾಗಿರುತ್ತಾರೆ. ಹಾಗಾದರೆ ನಾವು ನಮ್ಮ ಮನಸ್ಸು ಬುದ್ಧಿಗಳನ್ನು ಸಂತೋಷದಲ್ಲಿರುವಂತೆ ಇಳಿಸಿಕೊಳ್ಳಬೇಕು. ಕೇವಲ ಇಂದಿನ ದಿನ ಮಾತ್ರ. ಕೇವಲ ಇಂದಿನ ದಿನ ಮಾತ್ರ ನಮ್ಮ ಸಮಗ್ರ ಜೀವನದ ಸಮಸ್ಯೆಗಳ ಹೊರೆಯನ್ನು ಬದಿಗೆ ಸರಿಸಿ ಇಂದು ಮಾತ್ರ ಬದುಕಲು ಪ್ರಯತ್ನಿಸುವ. ಕೇವಲ ಇಂದಿನ ದಿನ ಮಾತ್ರ ಏನಿರುತ್ತದೆಯೋ ಅದರ ಜತೆಗೆ ಸರಿಹೊಂದಿಸಿಕೊಂಡು ಇರೋಣ. ಇದನ್ನು ಬಿಟ್ಟು ನಮ್ಮ ಸ್ವಂತ ಆಶೆಗಳ ಜತೆಗೆ ನಾವು ಹೊಂದಾಣಿಕೆ ಮಾಡುವ ಪ್ರಯತ್ನ ಮಾಡಬಾರದು. ನಮ್ಮ ಬಂಧು ಬಾಂಧವರು, ಸ್ನೇಹಿತರು ಹಾಗೂ ನಮ್ಮ ವೃತ್ತಿ ಉದ್ಯೋಗವೂ ಸಹ ಅವರು ಸಹಜವಾಗಿ ಹೇಗೆ ಬರುತ್ತಾರೆಯೋ, ಹೇಗೆ ಇರುತ್ತದೆಯೋ ಹಾಗೆಯೇ ಹೊಂದಿಸಿ ನಮ್ಮ ಜತೆ ಅದನ್ನು ಸರಿ ಹೊಂದಿಸಿಕೊಳ್ಳಬೇಕು. ಕೇವಲ ಇಂದಿನ ದಿನ ಮಾತ್ರ ನಮ್ಮ ಜೀವನವನ್ನು ಶಕ್ತಿಯುತವಾಗಿಸುವ. ಏತಕ್ಕಾಗಿ? ಯಾರಿಗಾದರೂ ಸಹ ಉತ್ತಮ ಕಾರ್ಯಗೈಯಲು ಅದು ಗೊತ್ತಾಗದಂತೆ ಸಾಗಬೇಕು. ಅದನ್ನು ನೀವು ಅವರಿಗೂ ಗೊತ್ತಾಗದಂತೆ ಮಾಡಿರಿ. ಕೇವಲ 2 ಉತ್ತಮ ಸಂಗತಿಗಳನ್ನು ಮಾಡಿರಿ. ಯಾವುಗಳನ್ನು ನೀವು ಮಾಡುವುದು ಬೇಡ ಅಂದುಕೊಂಡಿದ್ದೀರೋ ಅವುಗಳನ್ನು ನಿಮ್ಮ ಆಚರಣೆಗಾಗಿ ಮಾಡಿರಿ.
ಇದು ಇತರರಿಗೆ ಪ್ರದರ್ಶನಕ್ಕಾಗಿ ಆಗಬಾರದು. ಹಾಗೂ ನೀವು ನೋವು ಪಡೆಯಕೂಡದು, ಅವರೂ ನೋವು ಪಡೆಯಕೂಡದು ಸಹ. ಕೇವಲ ಇಂದಿನ ದಿನ ಮಾತ್ರ ನಾವು ಒಪ್ಪುವಂತೆ ಆಗಿರೋಣ. ನಾವು ಎಷ್ಟು ಚೆನ್ನಾಗಿ, ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಕಾಣಿಸೋಣ. ಸೌಜನ್ಯಯುತರಾಗೋಣ, ಸುಹೃದರಾಗಿ ನಡೆಯೋಣ, ಪ್ರಶಂಸಿಸುವುದನ್ನು ಉದಾರವಾಗಿ ಇರಿಸೋಣ. ಒಂದು ಅಲ್ಪ ಅಂಶ ಅನಿಸುವಷ್ಟೂ ಸಹ ಯಾವುದರಲ್ಲಿಯೂ ತಪ್ಪು ಕಾಣುವುದು ಬೇಡ. ಇದಕ್ಕಾಗಿ ನಾವು ಒಳ್ಳೆಯ ಉದಾಹರಣೆಯಾಗುವ ಮತ್ತು ಅದು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿಯೂ ಸಹ. ಇದರಿಂದ ನಾವು ಇತರರನ್ನು ಹತೋಟಿಯಲ್ಲಿರಿಸಲು ಅಥವಾ ಸಂಭಾಳಿಸಲು ಹಾಗೂ ಸುಧಾರಿಸುವ ಪ್ರಯತ್ನವನ್ನು ಮಾಡುತ್ತಾ ಸಾಗೋಣ. ಕೇವಲ ಇಂದಿನ ದಿನ ಮಾತ್ರ ನಾವು ಬದುಕುವ, ಇತರರು ಬದುಕಲು ಬಿಡುವ. ನಾವು ಸಂತೋಷದಿಂದ ಇರೋಣ, ಇತರರನ್ನು ಸಂತೋಷದಿಂದ ಇರಿಸುತ್ತಾ. ಅಪರೂಪದ ಬರಹ. ಕೆಳಗಡೆ ಒಂದು ಅಂಡರ್ ಬರಹ ಇದೆ, ಆಗಲೇ ಓದಲಿಲ್ಲ. ಟುಮಾರೋ ಈಸ್ ಟೂ ಲೇಟ್, ಲಿವ್ ಟುಡೇ. ಮಾರ್ಷಲ್ ಅಂತ ಮಹನೀಯ. ಟುಮಾರೋ ಈಸ್ ಟೂ ಲೇಟ್, ಲಿವ್ ಟುಡೇ. ನಾಳೆ ತುಂಬ ತಡವಾಗುವುದು, ಇಂದೇ ಬದುಕಿರಿ. ನಾಳೆ ತುಂಬ ತಡವಾಗುವುದು, ಇಂದೇ ಬದುಕಿರಿ. ಮಾರ್ಷಲ್. ಯಾರೀತ ಮಾರ್ಷಲ್? ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಒಬ್ಬ ಲ್ಯಾಟಿನ್ ಪೋಯೆಟ್, ಬರಹಗಾರ, ಅಪರೂಪದ ಬರಹಗಾರ ಆಗಿದ್ದ ಮಾರ್ಷಲ್. ಅವ ತನ್ನ ಬರಹದಲ್ಲಿ ಅತ್ಯಂತ ನಿಷ್ಣಾತನಾಗಿದ್ದ ಅಂತ ಹೇಳ್ತಾರೆ. ಇದು ನಿಜವಾಗಲೂ ಜಸ್ಟ್ ಫಾರ್ ಟುಡೇ, ಕೇವಲ ಇಂದಿನ ದಿನ ಮಾತ್ರ. ಅಂದರೆ ಪ್ರತಿ ದಿವಸವೂ ಇಂದಿನ ದಿನವೇ ಬರುತ್ತದಲ್ಲ, ಅದನ್ನು ಮಾಡ್ಕೋತಾ ಇರಬೇಕು ಇದರಂತೆ ಅಂತ ಹೇಳುವ ಉಪದೇಶ ಇಲ್ಲಿದೆ. ನಮಸ್ಕಾರ.